ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ. ಹಿಂದೆ ವಿಡಿಯೋ ಹುಬ್ಳಿನಲ್ಲಿ ಎಂಡ್ ಮಾಡಿದ್ದೆ. ಹುಬ್ಳಿ ಹತ್ರ ಇಲ್ಲ, ಬಾಗಲಕೋಟೆಗೆ ವಿಡಿಯೋ ಮಾಡಿದ್ದೆ. ಅಲ್ಲಿಂದ ವಿಡಿಯೋ ಮಾಡಿರಲಿಲ್ಲ. ನೈಟೆಲ್ಲ ಕಂಟಿನ್ಯೂ ಬಂದಿನಿ. ಇವಾಗ ಶಿಕಾರಿಪುರದಾಗ ನಿಂತಿದ್ದೀವಿ ನೋಡಿ. ಹಿಂದ್ಗಡೆ ಕೂಲರ್ ಕಾಣ್ತಿದ್ದೆ. ರಾತ್ರಿ ಬಿಜಾಪುರ್ನಾಗ ತಗೊಂಡಿದ್ದು ಕೂಲರು. ಇನ್ನೂ ಸರಿಯಾಗಿ ಫಿಟ್ಟಿಂಗ್ ಮಾಡಿಲ್ಲ. ಫ್ಯಾನ್ ಬಿಚ್ಚಿ ಸರಿಯಾಗಿ ಹಾಕ್ಬೇಕು. ಇಲ್ಲೇ ಸ್ವಲ್ಪ ಡೀಸೆಲ್ ಕಮ್ಮಿ ಬಿದ್ದಿತ್ತು. ಶಿವಮೊಗ್ಗಕ್ಕೆ ಹೋಗೋಕ್ಕೆ ಐತೆ ಒಂದು 2,000 ರೂಪಾಯಿ ಹಾಕ್ಸ್ಕೊಂಡ್ವಿ. ಅಲ್ಲಿ ಇದು ಸಾಗರ ರೋಡಿಗೆ ಬರ್ಬೇಕು. ಮತ್ತೆ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ಇದು ಹೊಲ್ಟಿವಿ. ನಮ್ಮ ಹುಡುಗ ನೀರು ಬರಕ್ಕೆ ಹೋಗಿದ್ದಾನೆ, ನೀರು ತರಕ್ಕೆ ಹೋಗಿದ್ದಾನೆ. ನೀರು ತಂದಮೇಲೆ ಹೋಗೋಣ ಬನ್ನಿ. ಹೋಗ್ತಾ ಇದ್ದೀವಿ ನೋಡಿ, ಶಿಕಾರಿಪುರ ದಾಟಿ. ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಕಂಟಿನ್ಯೂ ಬಂದಿರೋದು ನಾನ್ ಸ್ಟಾಪು. ಎಲ್ಲಿ ನಿಲ್ಲಿಸಿಲ್ಲ, ಮನೆಗೆಲ್ಲ ಊಟ ಮಾಡೋದು ಬಂದಿರೋದು ರಾತ್ರಿ ಬಿಜಾಪುರಿಂದ. ನಾವು ದುರ್ಗದ ಮೇಲೆ ಹೋಗ್ಬೇಕಾಯ್ತು. ಸೌಕಾರ ಹಿಂಗೆ ಹೋಗಂತ ಹೇಳಿದ್ರು, ಅದಕ್ಕೆ ಹಿಂಗೆ ಬಂದ್ವಿ. ಇನ್ನೊಂದು 50 ಕಿಲೋಮೀಟ್ರ್ ಐತೆ ಶಿವಮೊಗ್ಗ ನೋಡಿ. ಇದು ಮಲೆನಾಡು ಹೆಬ್ಬಾಗಿಲಿಗೆ ಹೋಗ್ತಾ ಇದ್ವಿ ಶಿವಮೊಗ್ಗಕ್ಕೆ. ಹೆಚ್ಚು ಕಮ್ಮಿ ನಾನು ಶಿವಮೊಗ್ಗ ಹೋಗ್ತಾ 1 ವರ್ಷ ಆಗಿತ್ತು ಗುರು. ಶಿವಮೊಗ್ಗಕ್ಕೆ ಹೋಗಿ ಇರಲಿಲ್ಲ, ಇವಾಗ ಹೋಗ್ತಿರೋದು ನೋಡಿ. ಹೆಂಗೆ ಕಾಣ್ತಿದೆ ನೋಡಿ, ಬೆಳಗ್ಗೆ ವ್ಯೂ ಸಖತ್ತಾಗಿ ಕಾಣ್ತಿದೆ ಅಂತ ಹೇಳಿ ನೋಡಿ. ಈ ಕಡೆ ಮಳೆ ಬಂದಂಗೈತೆ, ಗಿಡ ಎಲ್ಲ ಹಚ್ಚ ಹಸಿರಾಗ್ಬಿಟ್ಟವೆ. ನಮ್ಮ ಕಡೆ ಎಲ್ಲ ಒಣಗಿ ಬಿಟ್ಟಿದ್ದಾವೆ. ಯಾರು ಖಾಲಿ ಆಗಿ ಬಂದ್ರು ಒಂದು ಸ್ವಲ್ಪ ಪಾಯಿಂಟ್ ಐತೆ. ಶಿವಮೊಗ್ಗಕ್ಕೆ ಹೋಗಿ ಹಾಕ್ಸ್ಕೊಳ್ಳೋಣ ಬನ್ನಿ, ಹೋಗೋದು ಶಿವಮೊಗ್ಗ ಸಿಟಿಗೆ ಎಂಟ್ರ್ ಆದ್ವಿ ನೋಡಿ. ಇದು 100 ಫೀಟ್ ರೋಡ್ ಅಂತಿದ್ದು. ಇದು ಬೈಪಾಸ್ ರೋಡು. ಇದೇ ಸಾಗರ ರೋಡಿಗೆ ಟಚ್ ಆಗೋದು. ಈ ರೋಡ್ನಾಗ ಹೋಗ್ತಾ ಇದ್ದೀವಿ. ಇನ್ನೊಂದು 3-4 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ. ನಾನು ಮೊನ್ನೆ ದಾವಣಗೆರೆಗೆ ಖಾಲಿ ಮಾಡಿದ್ನಲ್ಲ, ಅವ್ರದ್ದೇ ಮೇನ್ ಬ್ರಾಂಚ್ ಆಫೀಸ್ ಇದು. ಗೂಗಲ್ ಅಕ್ಕನ ಕೇಳ್ದಕ್ಕೆ ಗೂಗಲ್ ಅಕ್ಕ ಹೇಳ್ಬಿಟ್ಲು ಸೀದಾ. ಇನ್ನು ಕರಿತದಾಳೆ ಅಲ್ಲ, ಇನ್ನು ಗೂಗಲ್ ಅಕ್ಕ ಕರಿತದಾಳೆ. ಹೋಗ್ತಾ ಇದ್ದೀವಿ. ಗೂಗಲ್ ಅಕ್ಕ ಹೆಂಗೆ ಕರ್ಕೊಂಡು ಹೋಗ್ತಾಳೆ ಹಂಗೆ ಹೋಗೋಣ. ಚಾನಲ್ ಮೇಲೆ ಒಂದು ದಾರಿ ತೋರಿಸ್ತಾಳೆ, ಅಲ್ಲಿ ಹೋಗೋದು ಬೇಡ. ಟರ್ನ್ ಲೆಫ್ಟ್ ಆನ್ಟು ಚಾನಲ್ ಏರಿ, ರವೀಂದ್ರನಗರ್ ರೋಡ್. ಟರ್ನ್ ಲೆಫ್ಟ್ ಅಂತ ಹೇಳ್ತಾ ಇದ್ದಾವೆ ಅಲ್ಲ ಗೂಗಲ್ ಅಕ್ಕ. ಚಾನಲ್ ಮೇಲೆ ಅಂದ್ರೆ ಇದೆ ನೋಡಿ, ಇಲ್ಲಿ ಲೆಫ್ಟ್ ಸೈಡಿಗೆ ಕಾಣ್ತಿದೆಯಲ್ಲ, ಇದೇ ಚಾನಲ್ ರೋಡು. ಇಲ್ಲಿ ನಮ್ಮ ಗಾಡಿ ಹೋಗಲ್ಲ, ಹೋದ್ರೆ ಜನ ಹೊಡೆದು ಬಿಡ್ತಾರೆ. ಕಂಟಿನ್ಯೂ ಫಾರ್ 1.5 ಕಿಲೋಮೀಟರ್ಸ್. 2 ಕಿಲೋಮೀಟರ್ ಹೋಗಿ ಹೋಗೋಣ ಬನ್ನಿ. ಫ್ಯಾಕ್ಟ್ರಿ ಹತ್ರ ಬಂದು ಗುರು. ನಮ್ಕಿನ್ನ ಮುಂದೆ ಬಂದು 2 ಗಾಡಿ ನಿಂತಿದ್ದಾವೆ. ಟ್ರಾಲ ಒಂದು 14 ವೀಲ್ ಅಲ್ಲಿ ಕಾಣ್ತಿದೆ ನೋಡಿ, ಅದು ನಮ್ಮ ದುರ್ಗದ್ದು. ಇವ್ರು ಯಾವಾಗ ಬಂದು ನಿಂತಾರ ಗೊತ್ತಿಲ್ಲ, ಜಾಗನೇ ಇಲ್ಲ ನೋಡಿ. ಟರ್ನಿಂಗಲ್ಲಿ ನಿಲ್ಸಿರೋದು. ಆ ಕ್ಯಾಂಟ್ರ್ ಹೋದರೆ ನಾವು ಅಲ್ಲೇ ನಿಲ್ಸೋಣ. ಇವಾಗ ಒಂದು ಸ್ವಲ್ಪ ಕೂಲರ್ ಒಳಗೆ ಧೂಳು ಐತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿ ಚಾಲೂ ಮಾಡೋಣ. ಅದು ಇನ್ನೂ ಏನೋ ಸೌಂಡ್ ಮಾಡ್ತೈತೆ, ಟೇಪ್ ಅಟೀತೈತೆ. ಬನ್ನಿ ಬಿಚ್ಚೋಣ ನೋಡಿ ಫ್ರೆಂಡ್ಸ್. ಗಾಡೀಲಿ ಇಟ್ಕೊಳೋದು ಕೂಲರ್ ಇದು. ಗಾಡಿಗೆ ಹಾಕೋದು ನಮ್ಮ ಫ್ಯಾನಲ್ಲಿ ಇರುತ್ತಲ್ಲ ಮೋಟ್ರು, ಆ ಮೋಟ್ರ್ ಹಾಕಿರೋದು. ಮತ್ತು ಸಣ್ಣದ ನೀರಿನ ಪಂಪು ಇದೆ. ಮಸ್ತ್ ಕೂಲ್ ಬರುತ್ತೆ. ರಾತ್ರಿ ಬಿಜಾಪುರದಾಗ ತಗೊಬಂದು 2,800 ರೂಪಾಯಿ. ಮಹಾರಾಷ್ಟ್ರ ಅದೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ. ಅಲ್ಲೆಲ್ಲ ಬರೀ ಬೇರೆ ಬೇರೆ ಸಿಕ್ಕಿದ್ವು. ಸ್ಟೀಲ್ ನಾವು ತುಕ್ಕಿಡ್ತವೆ, ನೀರು ಕಡಿ ಚೆಲ್ತಾವೆ ಅಂತೇಳಿ ತಾಂಡ್ಲಿಲ್ಲ. ಫೈಬರಿಂದ ತಾಂಡ್ವಿ. 2,800 ರೂಪಾಯಿ ಜಾಸ್ತಿ ಆಯಿತು. ನಾವು ದಿಲ್ಲಿ ಹೋಗಿದ್ರೆ ಕಮ್ಮಿ ರೇಟಿಗೆ ಸಿಗೋದು. ದಿಲ್ಲಿ ಹೋಗಿಲ್ಲ. ಇದು ಪೂರ್ತಿ ವಿಡಿಯೋ ನೋಡ್ಬೇಕಂದ್ರೆ ಯೂಟ್ಯೂಬ್ಗೆ ಹೋಗಿ NS ಟ್ರಕ್ ಟ್ರಾವೆಲರ್ ಅಂತ ಸರ್ಚ್ ಮಾಡಿದರೆ ನಮ್ಮ ಚಾನಲ್ ಹೆಸರು ಬರುತ್ತೆ. ಯೂಟ್ಯೂಬಲ್ಲಿ ಪೂರ್ತಿ ಮಾಹಿತಿ ಇರುತ್ತೆ ನೋಡಿ. ತಿಂಡಿ ಮಾಡ್ಕೆ ಬರೋಣ ಅಂತ ಹೋಗಿದ್ವಿ ನಾನು ನಮ್ಮ ಹುಡುಗ. ತಿಂಡಿ ಮಾಡ್ಕೊಂಡು ಮತ್ತೆ ವಾಪಸ್ ಗಾಡಿ ಹತ್ರ ಹೋಗ್ತಾಯಿದ್ವಿ. ನಮ್ಮ ಹುಡುಗ ಚಪ್ಪಲಿ ಇಲ್ದಂಗೆ ಬಂದಿದ್ದ. ಚಪ್ಪಲಿ ಕೊಡ್ಸೋಣ ಅಂತ ನೋಡಿದ್ರೆ ಇಲ್ಲೆಲ್ಲಿ ಚಪ್ಪಲಿ ಅಂಗಡಿ ಹತ್ರ ಇಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕಂತೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹೋದಾಗ ತಗೊಂಬಂದ್ರಾತು ಅಂತೇಳಿ ವಾಪಸ್ ಹೋಗ್ತಾ ಇದ್ದೀವಿ. ಮತ್ತು ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಲ್ಲ, ಹೋಗೋಣ ಚಪ್ಪಲಿ ಅಂಗಡಿಗೆ. ಇಲ್ಲಿ ಹೋಟ್ಲೇ ಸಿಕ್ಕಿದ್ದು ಭಾಳ ಕಷ್ಟ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಸಾಗರ್ ರೋಡಲ್ಲಿ ಇರೋದು ನಾವು. ಹೋಟ್ಲು ಜಲ್ದಿನೇ ಸಿಗಲಿಲ್ಲ ಎಲ್ಲಿ ನೋಡಿದ್ರು. ಆಮೇಲೆ ಹಿಂದಕ್ಕೆ ಹೋದ್ಮೇಲೆ ಅಲ್ಲಿ ಸಿಗ್ನಲ್ ಆಗಲ್ಲ, ನಾವು ಹೋಗ್ಬೇಕಾಗಿರೋದು. ಇಲ್ಲ, ಸಿಗ್ನಲ್ ಕೆಳಗೆ. ಗಾಡಿ ಹತ್ರ ಹೋಗೋಣ ಬನ್ನಿ. ಗಾಡಿ ಅನ್ಲೋಡ್ ಆಗಲಿಲ್ಲ ಇವತ್ತು, ನಾಳೆ ಖಾಲಿ ಮಾಡ್ತಾರಂತೆ. ಅದಕ್ಕೆ ಇಲ್ಲೇ ಗಾಡಿ ಬಿಟ್ಟು ನಮ್ಮ ಹುಡುಗನಿಗೆ ನಿಲ್ಲಿಸಿ ಗಾಡಿ ಹತ್ರ ಇಲ್ಲೇ ಇರೋ ಊರಿಗೆ ಹೋಗ್ಬರ್ತ ಅಂತೇಳಿ ಊರಿಗೆ ಹೊರಟಿದ್ದೀನಿ. ಹೆಂಗೂ ಒಂದು ದಿನ ಊರಿಗೆ ಹೋಗಿ ಸ್ನಾನ ಮಾಡ್ಕೊಂಬಂದರೆ ಮತ್ತು ಇಲ್ಲಿಂದಲೇ ಲೋಡ್ ಮಾಡ್ಬೋದು. ಚಿಕ್ಕಮಗಳೂರಿಂದ ಲೋಡ್ ಮಾಡೋಣ. ಇಲ್ಲ ಇಲ್ಲಿಂದರೆ ಇಲ್ಲಿಂದ ಪ್ಲಾಸ್ಟಿಕ್ ಕೇಳೋಣ. ಗುಜರಾತ್ ನಾಗ್ಪುರು ಕೇಳೋಣ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಹತ್ರ ಬಿಸಿಲಲ್ಲಿ ಹೋಗ್ತಾ ಇದ್ದೀನಿ. ಬಾಯಲ್ಲಿ ಯಾರನ್ನು ಬನ್ನಿ ಹೋಗೋಣ. ದುರ್ಗಕ್ಕೆ ಯಾವ ಬಸ್ ಇದೆ ನೋಡ್ಕೊಂಡು ಅಷ್ಟು ಬಸ್ ಹತ್ರ ನೋಡಿದ್ವಿ. ದುರ್ಗ ಬಸ್ ಕಾಯ್ದೆ ರೆಡಿ ಇದೆ ನೋಡಿ. ಮಾದೇವಿ ಬಸ್ ದುರ್ಗ ಹೋಗುತ್ತೆ.
ಇದೆ ಅಣ್ಣ. ದುರ್ಗ ಹೋಗುತ್ತಾ? ದುರ್ಗ ಹೋಗುತ್ತಾ? ಎಷ್ಟೊತ್ತಿಗೆ ಹೋಗುತ್ತೆ ದುರ್ಗ? ನಿನ್ನೆ ಊರಿಗೆ ಹೋಗಿದ್ದೆ, ಮತ್ತೆ ಊರಿಗೆ ಹೋಗಿ ವಾಪಸ್ ಬಂದೀನಿ. ಗಾಡಿ ರಾತ್ರಿನೇ ಖಾಲಿಯಾಗಿತ್ತು. 12:30 11 ಗಂಟೆ ಆಯಿತು. ಶಿವಮೊಗ್ಗಕ್ಕೆ ಬಂದೀನಿ. ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಗಾಡಿ ಎಲ್ಲೈತಂದರೆ ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲೈತೆ. ಲೋಡ್ಗೆ ಹೋಗೈತೆ. ಪ್ಲಾಸ್ಟಿಕ್ ದಾನ ಎಲ್ಲಿಗೆ ನನಗೆ ಗೊತ್ತಿಲ್ಲ. ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ನೋಡಬೇಕು. ಶಿವಮೊಗ್ಗದಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಫುಟ್ಪಾತ್ ಎಷ್ಟು ಚೆನ್ನಾಗಿದೆ ರೋಡ್ ಪಕ್ಕಕ್ಕೆ. ಇದೆಲ್ಲ ಪಾದಚಾರಿಗಳಿಗೆ ನೋಡ್ರಿ. ಗೋಪಾಲ್ಗೌಡ ಬಡಾವಣೆ ಅಂತೆ. ಇಲ್ಲಿ ಬಸ್ ಸ್ಟ್ಯಾಂಡಿಂದ ಮುಂದೆ ಇರೋದು. ಎಷ್ಟು ಚೆನ್ನಾಗಿದೆ ನಡ್ಕೊಂಡು ಹೋಗ್ತಾರಿಗೆ ಮರದ ಕೆಳಗ್ಲಕ್ಕೆ ಫುಟ್ಪಾತ್ ಮೇಲೆ ನೋಡಿ. ಇದೆಲ್ಲ ಶಿವಮೊಗ್ಗ ಟೌನ್ನಾಗಿ ಹೋಗ್ತಾ ಇದ್ದೀನಿ ಗುರು. ಇಲ್ಲಿ ಶಿವಮೊಗ್ಗದಲ್ಲಿ ಬಿಸಿಲಿಲ್ಲ, ಫುಲ್ ಥಂಡ ಇದೆ. ಆದ್ರೂ ಎಷ್ಟು ಸೆಕೆ ಆಗ್ತಿದೆ ನೋಡಿ. ಗಾಡಿ ಇಲ್ಲೇ ಹೋಗಿತ್ತಂತ ಲೋಡ್ಗೆ, ನೋಡೋಣ ಅದು ಲೋಡ್ ಆಗುತ್ತೋ ಇಲ್ಲ. ಲೋಡ್ ಆಗಿಲ್ಲ ಅಂದರೆ ಬೇರೆ ಕಡೆ ಹೋಗೋದು. ಔಟ್ ಅಂತ ಹೇಳ್ತಿದ್ದ ಬೆಳಿಗ್ಗೆ. ಬೆಳಗ್ಗೆ ಅಲ್ಲಿ ಗಾಡಿ ಕಳಿಸಿದ್ದಾರೆ. ಇಲ್ಲೇ ಇಂಡಸ್ಟ್ರಿಯಿಂದ ಹೋಗೈತೆ. ನೋಡೋಣ, ಖಾಲಿ ಆಗಿಲ್ಲ ಅಂದರೆ ಇಲ್ಲೇ ಆಲ್ಟಾಗಿ ನಾಳೆ ಬೇರೆ ಲೋಡ್ ನೋಡೋಣಂತೆ. ಇಲ್ಲೇ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸುಸ್ತು ವ್ಯವಸ್ಥೆ ಇದೆ ನೋಡಿ. ಗಾಡಿ ಹತ್ರ ಹೋಗೋಣ ಬನ್ನಿ. ಫಸ್ಟ್ ಗಾಡಿ ಹತ್ರ ಬಂದೆ. ಗಾಡಿ ಲೋಡ್ಗೆ ಹೋಗಿಲ್ಲ, ಇಲ್ಲೇ ನಿಂತಂತೆ. ಲೋಡಿಂಗ್ ಕ್ಯಾನ್ಸಲ್ ಆಗ್ತಂಥದ್ದು. ಟನ್ನೇಜ್ ಕಮ್ಮಿ ಇತ್ತಂತೆ, ಅದಕ್ಕೆ ಕಳಿಸಿಲ್ಲ. ಸೆಕೆ ಆಗಿದ್ದಕ್ಕೆ ಕೂಲರ್ ಹಾಕಿ ಕೊಂಡಿದ್ದೀನಿ ನೋಡಿ ಬಂದು. ಇವಾಗ ಆ ಕಡೆ ತೀರ್ಥಹಳ್ಳಿ ಬೈಪಾಸ್ಗೆ ಹೋಗೋಣ. ಅಲ್ಲೇ ಮಾಚನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಾಗ ಲೋಡಿಂಗ್ ಇದ್ದರೆ ಆಗ್ಬೋದು, ಇಲ್ಲಾಂದರೆ ಭದ್ರಾವತಿ ಹೋದ್ರೆ ಅಂತ ನೋಡೋಣ. ಇವತ್ತು ಭಾನುವಾರ ಏನು ಲೋಡಿಂಗ್ ಸಿಗೋದು ಡೌಟು. ಸಿಕ್ಕರೆ ನೋಡೋಣಂತೆ. ನಮ್ಮ ಓನರ್ ಸುಮ್ಮನೆ ಹೇಳಿದ್ದಾರೆ ಗಾಡಿ ಹತ್ರ ಹೋಗ್ಲಿ ಅಂತೇಳಿ. ಊರಾಗ್ಲಿಂದ ಲೋಡ್ ಐತೆ ಅಂತೇಳಿ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಇವತ್ತು ಭಾನುವಾರ ಅನ್ನೋದು. ಬನ್ನಿ ಆ ಕಡೆ ತೀರ್ಥಹಳ್ಳಿ ರೋಡ್ಗೆ ಹೋಗೋಣ. ಗಲ್ಲೆಗಳಿಂದ ಹೊರಟಿದ್ದೀವಿ. ಇವಾಗ ಹೋಗಿ ರೈಟಿಗೆ ತಗೊಂಡು ಸಾಗರ್ ರೋಡ್ನಾಗ ಇರೋದು ನಾವು. ಇಲ್ಲಿದ್ದ ಮುಂದೆ ಸಿಗ್ನಲ್ಲಾಗ ಹೋಗಿ ರೈಟಿಗೆ ತಗೊಂಡ್ರೆ ಆಂಬುಲೆನ್ಸ್ ರಾಂಗ್ ರೂಟ್ನಾಗ ಹೋಗ್ತಾ ಇದ್ದರು. ನಾವು ಅದರಿಂದನೇ ಹೋಗ್ಬಿಡೋಣ. ರೈಟಿಗೆ ತಗೊಂಡು ಇಲ್ಲೇ ಒಂದು ಸ್ವಲ್ಪ ದೂರ ಹೋದರೆ ಬೈಪಾಸ್ ಐತೆ. ಯಾಕೆ ಗುರು ಆಂಬುಲೆನ್ಸ್ ರಾಂಗ್ ಸೈಡ್ನಾಗ ಹೋಗ್ತಂತೇಳಿ ನಾವು ಹೋಗೋದು ಬೇಡ. ಆಂಬುಲೆನ್ಸಿಗೆ ನಿಲ್ಸಲ್ಲ. ನಾವು ಸಿಕ್ಕರೆ ನಿಲ್ಲಿಸಿ ಕೇಸ್ ಹಾಕ್ತಾರೆ. ಇಲ್ಲೇ ಸಿಗ್ನಲ್ ಕಾಣ್ತಿದ್ದಲ್ಲ ಎದುರಿಗೆ, ಹೋಗಿ ಯೂ ಟರ್ನ್ ಮಾಡ್ಕೊಂಡು ಹೊಲ್ಬಿಡೋಣ. ಬನ್ನಿ ಯೂ ಟರ್ನ್ ಮಾಡೋಣ. ಬೈಪಾಸ್ ರೋಡ್ ಇದು. ಬೈಪಾಸ್ ರೋಡ್ ನೋಡಿ ಇದು. ನಿನ್ನೆ ಬಂದಲ್ಲ 100 ಫೀಟ್ ರೋಡು. ಆ ರೋಡಿಂದ ಬಂದು ಈ ರೋಡಿಗೆ ಟಚ್ ಆಗುತ್ತೆ. ಇದು ಎಲ್ಲಿ ಟಚ್ ಆಗುತ್ತೆ ಅಂದರೆ ಆ ಕಡೆ ತೀರ್ಥಹಳ್ಳಿ ರೋಡಿಗೆ ಹೋಗುತ್ತೆ. ಇಲ್ಲಿ ಮುಂದೆ ಟೀ ಪಾಯಿಂಟ್ ಇದೆ. ಇಲ್ಲಿ ಹೋಗಿ ಲೆಫ್ಟಿಗೆ ತಗೋಬೇಕು ನಾವು. ಇಲ್ಲಿ ಶಿವಮೊಗ್ಗದಾಗ ಇವತ್ತು ನಾಳೆ ಏನು ಲೋಡಿಂಗ್ ಇಲ್ಲ. ಇದು ಎಲೆಕ್ಷನಿನ ಕೌಂಟಿಂಗ್ ಬೇರೆ ಐತಲ್ಲ, ಲೋಡಿಂಗ್ ಆಗೋ ಡೌಟು. ಹಂಗಾಗಿ ದುರ್ಗಕ್ಕೆ ಎಮ್ಟಿ ಹೊಲ್ಟಿದ್ದೀನಿ ಗುರು. ದುರ್ಗ ರೋಡಲ್ಲಿ ಫ್ಲೈಓವರ್ ಮಾಡಿದ್ದಾರೆ. ಅಲ್ಲಿ ಒಳ ಬಸ್ ಸ್ಟಾಪ್ ಹತ್ರ ಮೊದಲು ರೈಲ್ವೆ ಗೇಟ್ ದಾಟಿ ಹೋಗ್ತಿದ್ದೀವಿ ನಾವು. ಫ್ಲೈಓವರ್ ಮಾಡಿದ್ದಾರೆ, ಏನು ಸಖತ್ತಾಗಿ ಮಾಡಿದ್ದಾರೆ ಬಿಡಿ. ನಾನು ನೋಡೇ ಇರಲಿಲ್ಲ. ನಿನ್ನೆ ಬಸ್ನಾಗ ಹೋದ್ನಲ್ಲ ಅವಾಗ ನೋಡಿದ್ದು. ಇವಾಗ ಅದೇ ಫ್ಲೈಓವರ್ ಮೇಲೆ ಹತ್ತೆ ಹೋಗೋದು ನಾವು. ಈ ತೀರ್ಥಹಳ್ಳಿ ಬೈಪಾಸ್ನಾಗ ನಿಂತ್ಕೊಂಡಿದ್ವಿ ಒಂದು ಅರ್ಧ ಗಂಟೆ ಬಂಕ್ ಹತ್ರ. ಒಂದು 3 ಆಫೀಸಿಗೆ ಫೋನ್ ಮಾಡಿದ್ವಿ, ಹೇಳ್ತೀನಿ ನಾಳೆ ನೋಡೋಣ, ನಾಡಿದ್ದು ನೋಡೋಣ ಅಂದರು. ಚಿಕ್ಕಮಂಗ್ಳೂರಿಗೆ ಇದು ಲೋಡ್ ಆಗ್ತಂತ ಫೋನ್ ಮಾಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಫೋನೇ ಎತ್ತಬಾರ್ದಾಗರು. ಮತ್ತು ಕಡರಾಗ ಒಂದು ಟ್ರಾನ್ಸ್ಪೋರ್ಟಿಗೆ ಮಾಡಿದ್ವಿ, ಅವರು ಫೋನ್ ಎತ್ತಲಿಲ್ಲ. ಅದಕ್ಕೆ ನೋಡಿ ನನ್ನ ಚೌಕರ್ಗೆ ಹೇಳ್ದೆ, ಅಣ್ಣ ಇಲ್ಲ ದುರ್ಗಕ್ಕೆ ಎಮ್ಟಿ ಬಂದ್ಬಿಡ್ತೀನಿ ನಾನು, ನಾಳೆ ನೋಡೋಣ ದುರ್ಗದಾಗ ಅಲ್ಲೇ ಏನೇನು ಸಿಗ್ತತೇನೋ, ಇಲ್ಲಾಂದರೆ ಸೊಂಡೂರಿಗೆ ಹೋದ್ರೆ ಆಯ್ತು. ಸೊಂಡೂರಿಂದ ಮೈನ್ಸ್ ಲೋಡ್ ಆಗುತ್ತಲ್ಲ ಗಾಂಧಿಧಾಮಿಗಂದೆ. ಮೈನ್ಸ್ ಏನು ಬೇಡ, ಗೋಲಿ ಲೋಡ್ ಮಾಡೋಣಂತೆ. ಇಲ್ಲಾಂದರೆ ಹಿರಿಯೂರಿಂದ ಪಿಕ್ಕರ್ ಲೋಡ್ ಆಗ್ತದೆ. ಪಿಕ್ಕರ್ ಅಂತ ತುಂಬ್ಕೊಂಡು ಹೋಗಂತ ಅಂತ ಹೇಳಿದ್ರು. ಅದಕ್ಕೆ ಹೊಲ್ಟೀವಿ ನೋಡಿ ಅಂತೆ. ಇನ್ನೊಂದು ಕಡೆ ಲೋಡಿಂಗ್ ಐತೆ, ಅದು ನೋಡೋಣ. ಸಾಯಂಕಾಲ ಫೋನ್ ಮಾಡಿದರೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಇದೇ ನೋಡಿ ಫ್ಲೈವರು. ನನ್ನ ರೈಟ್ ಸೈಡ್ ಕಾಣ್ತಾ ಇದೆ ನೋಡಿ ಫ್ಲೈವರು. ಇದೇ ಫ್ಲೈವರು ಹೋಗಿರೋದು ನಾವು ಇವಾಗ. ಇಲ್ಲಿ ರೈಟಿಗೆ ತಗೊಂಬೇಕು. ಇಲ್ಲಿ ಹೋಗ್ತಿದೆಯಲ್ಲ ಬಸ್ಸು. ಅದು ಹಳೆ ರೋಡು, ಹಳೆ ಬಸ್ ಸ್ಟಾಪಿಂದು. ನಾವು ಇಲ್ಲೇ ಫುಲ್ ರೈಟಿಗೆ ತಗೊಂಡು ಇಲ್ಲೊಂದು ಸ್ವಲ್ಪ ಇರ್ಕಟ್ ಆಯ್ತು ಗುರು. ಹಂಗೆ ಮಾಡಿದ್ದಾರೆ ನೋಡಿ. ಕೈನೇ ಟಚ್ ಆಗ್ತದೆ ಹಿಂದೆ ನೋಡಿ.
ಇದೇ ಫ್ಲೈವರ್ ದುರ್ಗಕ್ಕೆ ಹೋಗೋದು. ಮತ್ತೆ ಹೊಳೆಹೊನ್ನೂರ ಹತ್ರ ಒಂದು ಫ್ಲೈವರ್ ಮಾಡ್ತಿದ್ದಾರೆ. ಫ್ಲೈವರ್ ಅಲ್ಲ, ಇದು ಅಲ್ಲೊಂದು ನದಿ ಬರುತ್ತಲ್ಲ ಗುರು, ಅದು ತುಂಗಭದ್ರಾ ನದಿ, ಯಾವುದೋ ಗೊತ್ತಿಲ್ಲ ಅದು. ಆ ನದಿ ಬ್ರಿಡ್ಜಿಂದ ಮಾಡ್ತಿದ್ದಾರೆ. ಅದು ಇನ್ನೊಂದು 2 ತಿಂಗಳಾದರೆ ಹೊಳೆಹೊನ್ನೂರಿಂದ ಹೊರಗೆ ಹೋಗ್ಬಿಡ್ತದೆ ಗಾಡಿಗಳು. ಅಲ್ಲೇ ಇನ್ನೇನು ಎಂಡಿಂಗ್ ಬಂದತೆ. ರೋಡ್ ಕೆಲಸ ಒಂದೈತೆ, ಅದನ್ನು ತೋರಿಸ್ತೀವಿ ಬನ್ನಿ. ನೋಡಿ ಯಾವ ಥರ ಮಾಡಿದ್ದಾರೆ. 6 ಥರ ಇದೆ, 6 ನಂಬರ್ ಥರ ಮಾಡಿದ್ದಾರೆ ಫ್ಲೈವರ್ನ. ಮ್ಯಾಗ್ಲಿದ್ರೆ ಡ್ರೋನ್ ಹಾಕಿದ್ರೆ ಅದೇ ಥರನೇ ಕಾಣೋದು, 6 ನಂಬರ್ ಥರನೇ. ಇಲ್ಲಿ ಇವರೊಂದು ಅರ್ಧ ಗಂಟೆ ನಿಂತ್ಕೊಬೇಕಾಯ್ತು ಗುರು. ಎಲ್ಲೆಲ್ಲಿ ಟ್ರೈನ್ ಬಂದು ನಿಂತ್ಕೊಂಡ್ಬಿಡವು. ಇಲ್ಲೇ ನೋಡೋ ಮಾಡ್ರಾಗಿದ್ದು, ಅವಾಗ ಇಲ್ಲೇ ನೋಡಿ ಗುರು ಮಾಡ್ರಾಗಿದ್ದು. ಅಲ್ಲ ಮಾಡ್ರಾದ್ನೇ ಯಾರೋ ಟ್ರೈನ್ ಹೊಡ್ಕೊಂಡು ಹೋಗಿದ್ರು, ವಯಸ್ಸಾಗಲ್ಲ. ನಾನು ಬರ್ಬೇಕಾದ್ರೆ ನೋಡ್ಕೊಂಡೆ ಬಂದಿದ್ದು. ಇಲ್ಲಿಂದ ಹೋಗ್ತೀನಿ ನೋಡಿ, ಬನ್ನಿ ಹೋಗಿ ಸಿಟಿ ದಾಟಂತ. ಇಲ್ಲೆಲ್ಲ ಮೊದಲು ನಾವು 14 ವೀಲಲ್ಲಿ ಬರ್ಬೇಕಾದ್ರೆ ಎಷ್ಟು ತೊಂದರೆ ಆಗೋದಂತೀರ. ಸಾಯಂಕಾಲ ಆದಟ್ಟಿಗೆ ರೋಡು ಭಾಳ ಗುಂಡಿ ಬಿದ್ದಿತ್ತು. ಇಲ್ಲಿ ರೋಡೆಲ್ಲ ಟಾಪ್ ಆ್ಯಂಡ್ ಟಾಪ್ ಮಾಡಿದ್ದಾರೆ ನೋಡ್ರಿ. ಹೈರಾವಾದದ ಅಲ್ಲಿಂದ ಹಿಂದೆ ಆರನ್ನು ಹೊಡೆದೇ ಹೊಡಿಯೋಣ, ಅದಕ್ಕೆ ಸೈಡ್ ಬಿಟ್ಟೆ. ಯಾರ್ಯಾರು ಆರನ್ನು ಹೊಡೆದಿದ್ರೆ ಸೈಡ್ ಬಿಡ್ತಿದ್ದಿಲ್ಲ. ಹೋದ್ರೆ ಹೋಗ್ಲಿ ಓಲೋ ಬಸ್ ಅಂತೇಳಿ ಕೈ ಬಿಟ್ಟೆ. ಇಲ್ಲಿ ಎಷ್ಟು ಗುಂಡಿ ಬಿದ್ದಿತ್ತು ಅಂದರೆ ಭಾಳ ಹಿಂಸೆ ಹಾಕ್ಬಿಡೋದು, ದಡ 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 ಅನ್ನೋದು. ಇವಾಗ ಟಾಪ್ ಆ್ಯಂಡ್ ಟಾಪ್ ರೋಡ್. ಸಂಜೆ ಟೈಮ್ನಾಗ ವ್ಯೂ ನೋಡಿ ಹೆಂಗೆ ಕಾಣ್ತಾ ಇದೆ. ಒಂದು ಇದು ತಗೋಬೇಕು ಕಾಣಲ್ಲ ಮೊಬೈಲಿಂದ. ನೋಡಿ ಹಿಂದೆ ಕೆಂಪು ಟಬ್ಬಿ ಕಾಣ್ತಾ ಇದೆ, ಮಿರರ್ನಾಗೆ ಬರ್ತಾ ಇದೆ ನೋಡಿ. ಇಲ್ಲೇ ನೋಡ್ಗುರು ಸ್ಟ್ರೈಟ್ ಇದು ಒಂದು 2 ತಿಂಗಳು ಹೋದರೆ ಸ್ಟ್ರೈಟ್ ಹೋಗುತ್ತೆ ರೋಡು. ಇವಾಗ ಎದುರುಗಡೆ ಜಲ್ಲೆ ಕಾಣ್ತಾ ಇದೆಯಲ್ಲ, ಇದೇ ರೋಡ್ ಸ್ಟ್ರೈಟ್ ಹೋಗುತ್ತೆ. ಒಳ್ಳೆ ಕಾಣ್ತಿದೆ ನೋಡಿ. ಅದಕ್ಕೆ ತೋರಿಸ್ಕೊಂಡ್ರೆ ಕ್ಲಾಸಿ ಹೋಗ್ತಿರೋದು ರೋಡು. ಇದು ಹಳೆ ರೋಡು, ಅದಕ್ಕೆ ಅಲ್ಲಿ ಆ ಕಡೆ ದೊಡ್ಡದು ಮಾಡ್ತಾ ಇದ್ದಾರೆ. ಈ ರೋಡ್ ಅದಕ್ಕೆ ಮಾಡಿಲ್ಲ. ಬ್ರಿಡ್ಜ್ ರೆಡಿ ಆಗಿರ್ತದೆ. ಇಲ್ಲಿ ಕಾಣಲ್ಲೇನೋ ಗಿಡಗಳ ಸೌಂದಾಗೆ. ಕಾರ್ನರ್ ಅಂತೂ ಕೀ 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 ಅಂತಾರೆ. ಅವ್ರಿಗೂ ಭಯ, ಟರ್ನಿಂಗಲ್ಲಿ ಓವರ್ಟೇಕ್ ಮಾಡಿದರೆ ಯಾವನ್ನ ಗಾಡಿಗಳು ಬರ್ತಾವಂತೇಳಿ. ಅಲ್ಲೆಲ್ಲ ಆ ಕಡೆ ಬ್ರಿಡ್ಜ್ ಮಾಡೋಕ್ಕೆ ಕೆಲಸನೇ ಮಾಡ್ತಿರೋದು ನೋಡಿ. ಕಾಣಿಸ್ತದೆ ಕಡೆ ತೋರಿಸ್ತೇನೆ ನೋಡಿ. ಕಾಣಿಸ್ತಾ ಇದೆ ಬ್ರಿಡ್ಜ್, ಅದೇ ನೋಡಿ. ಹೋಗಲ್ವಾ ಗುರು, ಹೋಗನೆ ರೋಡ್ನಾಗ. ದುರ್ಗ ಸೈಡ್ ನೋಡ್ಗುರು ಫುಲ್ ಮಳೆ ಮಾಡ ಆಗ್ಬಿಟ್ಟದೆ. ಈ ಟರ್ನಿಂಗ್ನಾಗ ಯಾವ ಮಾರಿದ್ರೆ ಸೀದಾ ಗುಡ್ದಕ್ಕೆ ಹೋಗ್ತದೆ ಗಾಡಿ. ದುರ್ಗ ಸೈಡ್ ನೋಡಿ ಫುಲ್ ಮಳೆ ಮಾಡ ಆಗ್ಬಿಟ್ಟಿದೆ. ಮಳೆ ಬರ್ತೈತೆ ಏನೋ ಗೊತ್ತಿಲ್ಲ ನೋಡಿ, ಎಷ್ಟು ಸಖತ್ತಾಗಿ ಕಾಣ್ತಿದೆ. ಇವಾಗ ನಾ ಚನ್ನಗಿರಿ ದಾಟಿ ಬೆಂಕಿಕೆರೆ ಕಡೆಗೆ ಇಳಿತಾ ಇದೆ ನೋಡಿ. ವ್ಯೂ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಫುಲ್ ಮಳೆ ಮಾಡಾಗೈತೆ. ಮಳೆ ಬರೋಕ್ಕೆ ಚಾನ್ಸ್ ಐತೆ ಇನ್ನೂ ಗೊತ್ತಿಲ್ಲ. ಇನ್ನು ಬಿಸಿಲಂತ ಹೋಗಿಲ್ಲ ನೋಡಿ. ಈ ಕಡೆ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಿದೆ. ಎತ್ಲಾಗ ನೋಡಿದ್ರು ಹಚ್ಚ ಹಸಿರೇ ಕಾಣುತ್ತೆ. ಆ ಕಡೆ ಮಹಾರಾಷ್ಟ್ರ ಹೋಗ್ಬಿಟ್ರೆ ಎಲ್ಲ ಬಟಾ ಬೈಲ್ಗುರು. ಈ ಥರ ನೋಡೋಕೆ ಎಲ್ಲೆಲ್ಲಿ ಕಾಣೋದಿಲ್ಲ. ನಮ್ಮ ಕರ್ನಾಟಕದಾಗ ಸಖತ್ತಾಗಿ ಕಾಣುತ್ತೆ. ಇನ್ನು ಆ ಕಡೆ ಮಲೆನಾಡು ಸೈಡ್, ಇನ್ನು ತೀರ್ಥಹಳ್ಳಿ ಸೈಡ್ ಹೋದ್ರೆ ಅಲ್ಲಿ ಫುಲ್ಲಿ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಮಳೆ ಆಗಿದೆ, ಈ ಕಡೆನೂ ಆಗಿದೆ. ಇನ್ನೂ ಸರಿಯಾಗಿ ಫುಲ್ ಮಳೆ ಬರ್ಬೇಕು. ಮಳೆ ಮಾಡ ಆಗ್ಯದ ನೋಡಿ. ಮಳೆ ಬರ್ತಿದೆ ನೋಡಿ. ಗ್ಲಾಸ್ ಮೇಲೆ ಒಂದೊಂದು ಹನಿ ಬಿದ್ದೈತಲ್ಲ ನೋಡಿ. ಮಳೆ ಸ್ಟಾರ್ಟ್ ಆದ ನಾಳೆ ಬಿಸಿಲೋಗಿ. ಕೆಂಪಪ್ಪ ನೋಡ್ರಿ ಹಂಗೆ ಬ್ರೇಕ್ ಹೊಡಿತಾನೆ ಗೌರ್ಮೆಂಟ್ ಬಸ್ನೇನು. ಅದ್ರಾಗ ಬ್ರೇಕ್ ಲೈಟ್ ಇಲ್ಲ, ಏನಿಲ್ಲ. ಹಂಗೆ ಹಿಂದೆ ಹೋದ್ರೆ ಕುತ್ಕೊಳ್ಳೋದೆ ಪಕ್ಕ. ಈ ಕಾರ್ನಲ್ಲಿ ಘನವಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗೋದಾಗಿತ್ತು ನೋಡಿ. ಹಂಗೆ ನಿಲ್ಲಿಸ್ತಾನೆ. ಇವಾಗ ಕಾಣ್ತಿದೆ ನೋಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈಪರ್ ಆನ್ ಮಾಡಲೇಬೇಕು. ಇವಾಗ ಎಷ್ಟು ತಿಂಗಳಾಗ್ಬಿಟ್ಟಿತ್ತು ಮಳೆ ನೋಡ್ದೆ ನಾವು. ಮಳೆನೇ ನೋಡಿರಲಿಲ್ಲ ನಾನು. ಅದೇ ಫಸ್ಟ್ ಟ್ರಿಪ್ಪಲ್ಲಿ ಹೈದ್ರಾಬಾದಲ್ಲಿ ಒಂದು ಜಡಿ ಬಂದಿತ್ತು ಅಷ್ಟೇ, ಒಂದು 4 ಹನಿ ಬಿದ್ದಿದ್ವು. ನಮ್ಮ ಕರ್ನಾಟಕದಾಗ ಇವಾಗಲೇ ನೋಡ್ತಿರೋದು. ಅಂದರೆ ಫುಲ್ ಮಳೆ ಹೊಡಿಬೇಕು, ಹಂಗಾದ್ರೆ ಖುಷಿ ಒಂದು ಸ್ವಲ್ಪ ಗಾಡಿ ಹೊಡಿಯೋಕ್ಕೆ. ಬಾಡಿಗೆ ತಾಡ್ಪಲ್ಲಿ ಇತ್ತಲ್ಲ, ಅದೇನು ನೆನೆಯಲ್ಲಿ ಬಿಡು ನೋಡಿ. ಇವಾಗ ವೈಪರ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ಮಳೆ ಬರ್ತೈತೆ. ಮಳೆ ಬಂದರೆ ಮಳೆಗಾಲದಲ್ಲಿ ಓಡ್ಸೋಕ್ಕೆ ಒಂಥರ ಖುಷಿ ನೋಡಿ. ಇನ್ನೂ ಸ್ವಲ್ಪ ಬಂದೈತೆ. ಮುಂದೆ ಹೋಗ್ತಾ ಇನ್ನು ಹೊಳಲ್ಕೆರೆಗೆ ಹೋಗ್ತಾ ಇನ್ನೂ ಚೆನ್ನಾಗಿ ಬರ್ತೈತೆ ಮಳೆ. ಬಂದರೆ ಭಾಳ ತಂಪಿರುತ್ತೆ ನೋಡ್ಬೋದು. ಇದು ಅಂಥ ಮಳೆ ಬಂತಂದರೆ ದುಮ್ಮಿನಾಗ ಅಷ್ಟೇ ಮಳೆ. ದುಮ್ಮಿ ದಾಟಿದ್ಮೇಲೆ ಒಂದು ಕೆರೆ ಬರ್ತತೆ. ಆ ಕೆರೆ ದಾಟಿ ಮಲೆದಳ್ಳಿ ಗೇಟಿಗೆ ಬಂದರೆ ಮಳೆನೇ ಇಲ್ಲ ನೋಡ್ಗುರು. ಇತ್ಲಾಗ ಅಲ್ಲೇ ಮಳೆನೇ ಬಿದ್ದಿಲ್ಲ. ಎಲ್ಲ ಒಂದೊಂದು ಹನಿ ಬೀಳ್ತೈತೆ ಅಷ್ಟೇ. ಹಿಂದಕ್ಕೆ ಮಳೆ ಆಗಿದ್ದು ಅಷ್ಟೇ.
ಈಗೇನು ಮಳೆನೇ ಇಲ್ಲ ನೋಡಿ. ದುರ್ಗದ ಕಡೆ ಬೆಳ್ಳ ಕಾಣ್ತೈತೆ, ಮಳೆ ಬರ್ತೈತಿಲ್ಲ, ನೋಡೋಣ. ಹೊಳಲ್ಕೆರೆಗೆ ಹೋಗಿ ಗ್ಯಾಸ್ ಹುಡ್ಕೊಂಡು ಬಂದಿತ್ತು. ಬಂದ್ಬಿಟ್ಟು ನೋಡಿ, ದುರ್ಗ ಎಂಟ್ರೆನ್ಸ್ನಾಗ ಇದೀವಿ, ಹೊಳಲ್ಕೆರೆ ರೋಡ್ನಾಗೆ. ನಮ್ಮ ದುರ್ಗಕ್ಕೆ ಯಾವ ಕಡೆಯಿಂದ ಎಂಟ್ರಿ ಆದ್ರೂ ಫಸ್ಟ್ ಕಾಣೋದೇ ಕೋಟೆ. ನಡಿ ಫಸ್ಟ್ ಕಾಣೋದೇ ಕೋಟೆ. ಯಾವ ಕಡೆಯಿಂದ ಎಂಟ್ರಿ ಆದ್ರೂ ಕೋಟೆ ಕಾಣುತ್ತೆ ನೋಡಿ.